ನಮಸ್ಕಾರ ಸ್ನೇಹಿತರೆ. ಒಬ್ಬರು ಅರಿಶಿಣ ಕೃಷಿಕರು, ಆ, ಪರಿಚಯದವರು, ನಂಜನಗೂಡಿಂದ ಈ ಒಂದು ಫೋಟೋಗಳನ್ನ ಕಳಿಸಿ, ಸರ್ ನಮ್ಮ ಅರಿಶಿಣ ಈ ರೀತಿ ಆಗಿದೆ ಅಂತ ಏನು ಮಾಡೋದು ಅಂತ ಕಳಿಸಿದರು. ಕಾರಣ ಏನು ಹೇಳಿರಲಿಲ್ಲ ಅವರು. ನನಗೆ ಅನುಮಾನ ಬಂತು, ಯಾವುದಾದ್ರು ಕಳೆನಾಶಕ ಹೊಡೆದಿರ್ಬೋದು ಅಂತ. ಯಾಕೆಂದರೆ ಮೊದಲು ಈ ಥರದ ಅನೇಕ ಅನುಭವಗಳು ಬೇರೆ ಬೇರೆ ಕೃಷಿಕರಿಂದ ನಮಗೆ ಆದದ್ದುಂಟು. ಆ ಕಾರಣಕ್ಕಾಗಿ ಅವ್ರಿಗೆ ಕೇಳಿದೆ, ಏನಾರು ಅರ್ಬಿಸೈಡ್ ಹಾಕಿದ್ದೀರಾ ಅಂತ. ಆಮೇಲೆ ಹೇಳಿದ್ರು, ಹೌದು ಸರ್, ಸ್ವಲ್ಪ ನಾವು ಅರ್ಲಿ ಮಾಡಬೇಕಿತ್ತು, ಸ್ಪ್ರೌಟಿಂಗ್ ಆಗೋಕ್ಕಿಂತ, ಮೊಳಕೆ ಬರೋಕ್ಕಿಂತ ಮುಂಚೆ ಮಾಡಬೇಕಿತ್ತು ನಾವು 15ರಿಂದ 20 ದಿನ ಟೈಮಲ್ಲಿ. ಅಥವಾ ನಾವು ಸ್ಟಾರ್ಟಿಂಗೇ 3 ದಿನದೊಳಗಡೆ ಪ್ರೀ ಎಮರ್ಜೆಂಟ್ ಮಾಡ್ಕೋಬೇಕಾಗಿತ್ತು, ಮಾಡಲಿಲ್ಲ. ಸ್ವಲ್ಪ ಎಲ್ಲ ಮೊಳಕೆ ಬಂದು ಹುಟ್ಟಿದ ಮೇಲೆ 1 ತಿಂಗಳು ಆದಮೇಲೆ ನಾವು ಅರ್ಬಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರು. ಯಾವ್ಯಾವ್ದು ಮಾಡಿದ್ರಿ ಅಂತ ಕೇಳಿದಾಗ, ಅವರು ಬಳಸಿರೋ ಅರ್ಬಿಸೈಡ್ಗಳು, ಕಳೆನಾಶಕಗಳು, ಒಂದು ಪ್ಯಾರಾಕ್ವಾಟ್ ಡೈಕ್ಲೋರೈಡ್. ತಮಗೆ ಗೊತ್ತಿರ್ಬೋದು, ಅದು ಕಾಂಟ್ಯಾಕ್ಟ್ ನಾನ್ ಸೆಲೆಕ್ಟಿವ್. ಅಂದರೆ ಅದು ಬೆಳೆ ಯಾವುದು ಕಳೆ ಯಾವುದು ಅಂತ ಭೇದ ಭಾವ ಇಲ್ಲ. ಅದು ಯಾವುದ್ರ ಮೇಲೆ ಬೀಳುತ್ತೆ ಅದು ಬರ್ನ್ ಆಗುತ್ತೆ ಅಷ್ಟೇ. ಅದು ಅವರು ಆದಷ್ಟು ಇದು ಕೊಡ್ದಿದ್ದಾರೆ, 2 ಬೆಡ್ಗಳ ನಡುವೆ ಜಾಗ ಇರುತ್ತಲ್ಲ, ಅಲ್ಲಿಗೆ ಹೊಡೆದಿದ್ದಾರೆ ಆದಷ್ಟು, ಹುಲ್ಲು ಅದು ಇದು ಸಾಯಲಿ ಅಂತ. ಆದರೆ ಅದು ಗಾಳಿನಲ್ಲಿ ಸ್ವಲ್ಪ ಡ್ರಿಫ್ಟ್ ಆಗುತ್ತೆ. ನೀವು ಈ ಅರ್ಬಿಸೈಡ್ ಬಳಸುವಾಗ ಈ ಹುಡ್ ಬರ್ತವೆ, ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಡ್ರಿಫ್ಟ್ ಆಗದೆ ರೀತಿ ನೋಡ್ಕೋಬೇಕು. ಮತ್ತು ಸರಿಯಾದ ಸ್ಟೇಜಲ್ಲೇ ಅರ್ಬಿಸೈಡ್ ಹಾಕಬೇಕು. ಈಗ ಅರಿಶಿಣದಲ್ಲಿ ನಾವು ಸಾಮಾನ್ಯ ಪ್ರೀ ಎಮರ್ಜೆಂಟಾಗಿ ಹೇಳೋದಾದರೆ 3 ದಿನ ನಾಟಿ ಮಾಡಿ 3 ದಿನದೊಳಗಡೆ ಬಳಸಬೇಕು. ಮತ್ತು ಇನ್ನೊಂದು ಆಕ್ಸಿಫ್ಲೋರ್ಫೆನ್ ಮಾಡಿದ್ದಾರೆ, ಅದು ಅಫ್ಕೋರ್ಸ್ ಪ್ರೀ ಎಮರ್ಜೆಂಟ್ ಅರ್ಬಿಸೈಡು. ಸೊ ಇದೆರಡನ್ನೂ ಕಾಂಬಿನೇಷನ್ ಮಾಡಿದ್ದಾರೆ. ಸೊ ಪ್ಯಾರಾಕ್ವಾಟ್ ಡೈಕ್ಲೋರೈಡು ಮತ್ತು ಆಕ್ಸಿಫ್ಲೋರ್ಫೆನಿಂದ ನೇರವಾಗಿ ಏನೂ ಅಷ್ಟು ತೊಂದರೆ ಇಲ್ಲ ಅಂದ್ರೂ ಕೂಡ, ಇಲ್ಲಿ ನನಗೆ ಪ್ರಮುಖವಾಗಿ ಕಾಣಿಸಿರ್ತಕ್ಕಂಥದ್ದು ಈ ಪ್ಯಾರಾಕ್ವಾಟ್ ಏನಿದೆಯಲ್ಲ, ಡೈಕ್ಲೋರೈಡು, ನೀವು ಗ್ರಮೆಕ್ಸೋನ್ ಅಂತೀರಿ, ಬೇರೆ ಬೇರೆ ಹೆಸರಲ್ಲಿ ಸಿಗುತ್ತೆ ಅದು. ಸೊ ಹಾಗಾಗಿ ರೈತರುಗಳು ತಮಗೆ ಒಂದು ಕಳೆನಾಶಕಗಳ ಬಳಕೆ ಅನುಭವ ಚೆನ್ನಾಗಿರಬೇಕು. ಇಲ್ಲಾಂದರೆ ಸ್ವಲ್ಪ ಪರಿಣತರು, ತಜ್ಞರು, ವಿಜ್ಞಾನಿಗಳು ಅಥವಾ ಬೇರೆ ಅನುಭವಿ ರೈತರುಗಳು ಇರ್ತಾರೆ, ಅವ್ರನ್ನ ಕೇಳಿ ತಾವು ಸೂಕ್ತವಾದಂತಹ ನಿರ್ಧಾರ ತಗೋಬೇಕು. ಇದು ಅಫ್ಕೋರ್ಸ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಪರವಾಗಿಲ್ಲ. ಸಿಸ್ಟಮಿಕ್ ಆಗಿದ್ದರೆ ಒಳಗಡೆ ಬೇರ್ಗೆಲ್ಲ ಹೋಗಿ ತುಂಬ ತೊಂದರೆ ಆಗೋದು. 1-2 ಎಲೆ ಹೋಗ್ಬೋದು ಇದು, ಆದರೆ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅದು ಆಟೋಮೆಟಿಕಲಿ ಸರಿ ಹೋಗುತ್ತೆ. ಸೊ ಅವರಿಗೆ ಸ್ವಲ್ಪ ನೀರು ಮತ್ತು ಸ್ವಲ್ಪ ನ್ಯೂಟ್ರಿಯೆಂಟು, ಹ್ಯೂಮಿಕ್ ಆ್ಯಸಿಡ್ ಈ ಥರದ್ದು ಕೂಡ ಕೇಳಿದ್ದೀನಿ. ಅದರಿಂದ ಅದು ರಿಕವರಿ ಆಗುತ್ತೆ. ಏನು ಅವರು ಅದಕ್ಕೆ ತುಂಬ ಬೇಸರ ಮಾಡ್ಕೊಳೋ ಅವಶ್ಯಕತೆ ಇಲ್ಲ. ಸೊ ಇಟ್ಸ್ ಓನ್ಲಿ ಎ ಕ್ವಶನ್ ಆಫ್ ಟೈಮ್. ಇನ್ನೊಂದು 15-20 ದಿನದಲ್ಲಿ ಈ ಎಲೆಗಳು ಹೋಗಿ ಹೊಸ ಎಲೆಗಳು ಬಂದರೆ ಸರಿ ಹೋಗುತ್ತೆ. ಆದಷ್ಟು ಜಾಗೃತರಾಗಿ ರೈತರು ಕಳೆನಾಶಕಗಳು ಬಳಸುವಾಗ ಸೂಕ್ತ ಮಾಹಿತಿಯನ್ನು ಪಡ್ಕೊಂಡು ಮಾಡಿಕೊಂಡ್ರೆ ಈ ಥರ ನಮಗೆ ಸಮಸ್ಯೆಗಳು ಎದುರಾಗೋದಿಲ್ಲ. ಹಂಗಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೇನಾದರೂ ತಮಗೆ ಮಾಹಿತಿ ಬೇಕಾದರೆ ತಿಳಿಸ್ಬೋದು.